ಬರವಾಗ್ಲೇ ಛತ್ರಿ ಹಿಡ್ಕೊಂಡ್ ಬರ್ಬೇಕಾಗಿತ್ತಲ್ಲ. ಸ್ಟಾರ್ ಸವಿರುಚಿ ಅರಮನೆ ಒಳಗಡೆ ಮಳೆನಾ ಅಂದ್ರೆ ಹೌದು, ಕೈ ರುಚಿಯ ಮಳೆ, ನಿಮ್ಮ ಪ್ರೀತಿಯ ಮಳೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಯಾವ ಸ್ಟಾರ್ ಬರ್ತಾ ಇದ್ದಾರೆ ಅಂದ್ರೆ ಮಂಗಳೂರಿನ ಹುಡುಗಿ, ಆದ್ರೆ ಚೆನ್ನೈ ಟಾಪ್ ಮಾಡೆಲ್ ಅಂತ ಟೈಟಲ್ ಪಡ್ಕೊಂಡ್ರು. ಅಷ್ಟ್ ಮಾತ್ರ ಅಲ್ಲ, ಮನಸ್ಸು ಮೊಗ್ಗಿನ ಹಾಗೆ. MG ರೋಡ್ ಮನ್ಮತಾಸ್ ಇಂದ ಹಿಡಿದು ನಮ್ಮ ಸ್ಲಮ್ ಬಾಲಾಸ್ ತನಕ ಎವ್ರಿಬಡಿ ಇಸ್ ಹರ್ ಫ್ಯಾನ್ ಐಸೆ. ಬಟ್ ಹುಡುಗಿ ಅಂತ ನೋಡ್ಬೇಡಿ, ಬೇಜಾನ್ ತಾಕತ್ತಿದೆ. ಜೈ ಮಾರುತಿ 800 ಅಂತ ಹಾವಳಿನೇ ಮಾಡಿದ್ದಾರೆ. ಇಷ್ಟೆಲ್ಲ ಹೇಳಾದ್ಮೇಲೆ ಗೊತ್ತಾಗ್ಲಿಲ್ವಾ? ಏನು, ಯಾರು? ಎಕ್ಸಾಕ್ಟ್ಲಿ ದ ಒನ್ ಅಂಡ್ ಓನ್ಲಿ ಶುಭಾ ಪೂಂಜಾ. ವೆಲ್ಕಮ್ ಟು ಸ್ಟಾರ್ ಸವಿರುಚಿ ಶುಭಾ. As beautiful and happy as ever. How are you? ಗುಡ್. ನೀವೇನ್ ಅಡ್ಗೆ ಶೋ ಬಂದ್ಬಿಟ್ಟು ಸಣ್ಣ ಆಗ್ಬಿಟ್ಟಿದ್ದೀರಾ? That is the speciality of Star Saviruchi. ಇಲ್ಲಿ ಮಾಡುವ ಒಂದೊಂದು ಅಡುಗೆನೂ ವೆರಿ ವೆರಿ ಯಮ್ಮಿ, ವೆರಿ ವೆರಿ ಹೆಲ್ದಿ. ಕ್ಯಾಲೋರೀಸು ಇರುತ್ತೆ, ಬಟ್ ದೇ ಆರ್ ನಾಟ್ ಎಂಟಿ ಕ್ಯಾಲೋರೀಸ್. ಸರಿ, ಅಡುಗೆ ಅಂತ ಹೇಳಾದ್ಮೇಲೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ನಿಮ್ಮ ಫೇವ್ರೆಟ್ ಅಡುಗೆ ಏನು? ನನಗೆ ಫಿಶ್ ಫ್ರೈ ರೈಸ್ ಅಷ್ಟೇ ಡಿಸೈಡ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆ ಪೂರ್ತಿ ವರ್ಷ ಎಲ್ಲ ತಿನ್ನಕ್. ನಿನ್ನ ಸ್ಪಿರಿಟ್ ಅನ್ನ ಇನ್ಕ್ರೀಸ್ ಮಾಡಕ್ಕೆ, ಕೈ ರುಚಿಯನ್ನ ತೋರ್ಸಕ್ಕೆ ಯಾರು ಬರ್ತಾ ಇದಾರೆ? ನಮ್ಮ ಅತ್ತಿಗೆ ಬರ್ತಾ ಇದ್ದಾರೆ. ಸೊ ಅವಳು ಶೀಸ್ ಪಂಜಾಬಿ. ಸೊ ಹಾಗಾಗಿ ಅವರ ಅರ್ಧ ಕನ್ನಡದಲ್ಲಿ ನಿಮ್ಗೆ ಅಡಿಗೆ ಮಾಡ್ತಾರೆ. ಏನಾದ್ರು ಪಂಜಾಬಿ ಕಲ್ತಿದ್ದೀರಾ? ಇಲ್ಲ, ಏನು ಕಲ್ತಿಲ್ಲ. ಹಿಂದಿ ಬರುತ್ತೆ ಸಾಕಪ್ಪ. ನಾವೆಲ್ಲ ನಮ್ಗೆ ಅಟ್ಲೀಸ್ಟ್ ನಾವು ಕ್ವಿಕ್ ಆಗಿ ಕಲ್ತ್ಕೊಂಡ್ಬಿಡ್ತೀವಿ. ವಿ ನೋ ಪಂಜಾಬಿ, ಏನೋ ಲೈಕ್. ಹೌದಾ? ಏನೇನು ಬಲ್ಲೆ ಅಷ್ಟೇ, ಇನ್ನೇನು. ಸೊ ಕಮಾನ್, ಇಬ್ರು ಮಾಡೋಣ. 1 Ready. 2 3. ಬೈ ದ ವೇ, ನಿಮ್ಮ ಅತ್ತಿಗೆ ಹೆಸರೇ ಕೇಳಿಲ್ಲ ನಾನು. ನಿಮ್ಮ ಹೆಸರೇ? ಇನ್ನೊಂದು ಶ್ರುತಿ. ಓ ಮೈ ಗಾಡ್, ಶುಭಾ ಸ್ಯಾಂಡ್ವಿಚ್ ಬಿಟ್ವೀನ್ 2 ಶ್ರುತೀಸ್. ಸರಿ, ಇವಾಗ ಬಲ್ಲೆ ಅಂತ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಬಲ್ಲೆ ಅಂತ ಶ್ರುತಿ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಸೊ ಶ್ರುತಿ, ಏನ್ ಮಾಡ್ಕೊಡ್ತಾ ಇದ್ದೀರಾ ಇವತ್ತು? ದಹಿ ಕಡಿ. ವಾವ್, ದಹಿ ಕಡಿ ಅಂದ್ರೆ ಒಂಥರ ಮಜ್ಜಿಗೆ ಹುಳಿ ತರ, ಬಟ್ ಇಟ್ಸ್ ಎ ವೆರಿ ನಾರ್ತ್ ಇಂಡಿಯನ್ ಟೈಪ್. ಸೊ ಶ್ರುತಿ, ದಹಿ ಕಡಿಗೆ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಟ್ರೊಡಕ್ಷನ್ ಮಾಡ್ಬಿಡಿ. ಕಡಲೆ ಹಿಟ್ಟು. ಓಕೆ, ಎಷ್ಟು ಬೇಕು? ಹಾಫ್ ಕಪ್. ಮೊಸರು. ಗರಂ ಮಸಾಲಾ ಪೌಡರ್. ಓಕೆ. ಅರ್ಶನ. ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್. ಓಕೆ. ಅಚ್ಚು ಖಾರದ ಪುಡಿ. ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಗ್ರೀನ್ ಚಿಲ್ಲಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಸಾಲ್ಟ್, ಉಪ್ಪು, ಮೇಥಿ ಸೀಡ್ಸ್, ಮೆಂತ್ಯ, ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಆನಿಯನ್. ಟೆಲ್ ಮೀ, ದಹಿ ಕಡಿ ಏನು ಅಂದ್ರೆ ಮಜ್ಜಿಗೆ ಹುಳಿ ತರ ಇರುತ್ತಾ? ನಾರ್ತ್ ಇಂಡಿಯನ್ ಸ್ಟೈಲ್ ಮಜ್ಜಿಗೆ ಹುಳಿ. ಓಕೆ, ಬಟ್ ವಿ ಯೂಸ್ ಬೇಸನ್ ಇನ್ ಇಟ್. ಬಟ್ ಇದ್ರ ತರಕಾರಿನೇ ಇಲ್ಲ. ನಮ್ಮ ಮಜ್ಜಿಗೆ ಹುಳಿಯಲ್ಲಿ ತರಕಾರಿ ಎಲ್ಲ ತರಕಾರಿ ವಿಲ್ ಮೇಕ್ ಪಕೋಡಾಸ್, ಆನಿಯನ್ ಪಕೋಡಾಸ್. ಓಕೆ, ಈರುಳ್ಳಿ ಪಕೋಡಾನ ಮಜ್ಜಿಗೆ ಹುಳಿಯಲ್ಲಿ ಹಾಕೊಂಡು ತಿನ್ನೋದು. ಸೌಂಡ್ಸ್ ಅಮೇಜಿಂಗ್. ಈ ನಾರ್ತ್ ಇಂಡಿಯನ್ ಎಲ್ಲದಕ್ಕೂ ಕಡ್ಲೆಟ್ ಹಾಕ್ಬಿಡ್ತಾರೆ. ಇವಾಗ ಹಿಟ್ಟಾಗತ್ತೆ, ನಿನಗೆ ಗೊತ್ತಾಯ್ತಾ? ಇಲ್ಲ, ನನಗೇನ್ ಗೊತ್ತಾ, ನಮ್ಮ ಮನೇಲೂ ಅಷ್ಟೇ. ನಾನು ಇವಳನ್ನ ಅಡ್ಗೆ ಮಾಡಿಸೋದ್ರಲ್ಲಿ ನಂಬರ್ 1. ಅವಳು ನಂತರನೇ ಸ್ವಲ್ಪ ಸೋಂಬೇರಿನೇ ಅಡ್ಗೆಯಲ್ಲಿ. ಸೊ ಬೇಕಂತ ಇವತ್ತು ನೀನ್ ಅದನ್ನ ಮಾಡು ಅಂತ ಇರ್ತೀನಿ. ಸೊ ಇವತ್ತು ಇವಳನ್ನ ಅಡ್ಗೆ ಮಾಡೋದು ನೋಡೋದು ನನ್ಗೆ ಮಜಾ, ಖುಷಿ. ಎಷ್ಟು ಹಾಕ್ಬೇಕು? 2 ಟೇಬಲ್ ಸ್ಪೂನ್. ಓಕೆ, 2 ಟೇಬಲ್ ಸ್ಪೂನ್ಸ್ ಕಡಲೆ ಹಿಟ್ಟು. 1 ಕಪ್ ಕರ್ಡ್. ಫುಲ್ ಮೊಸರು ಹಾಕ್ಬೇಕು. ಓಕೆ. ಗರಂ ಮಸಾಲಾ ಪೌಡರ್. ಓಕೆ, ಅದು 1 ಟೀ ಸ್ಪೂನ್ ಗರಂ ಮಸಾಲಾ. ಟರ್ಮರಿಕ್. ಓಕೆ. ಅರ್ಶಿನ ಕೂಡ ಒಂದು ಚೂರು, ಚಿಟಿಕೆ. ಇದು ಧನಿಯಾ ಪೌಡರು, ಅದು ಅಷ್ಟೇ 1 ಟೀ ಸ್ಪೂನ್. ಚಿಲ್ಲಿ ಪೌಡರು, ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಟೇಸ್ಟ್ ಪ್ರಕಾರ ಹಾಕೊಳ್ಳಿ. ಜೀರಿಗೆ ಪೌಡರ್ ಕೂಡ 1 ಟೀ ಸ್ಪೂನು. ಸೊ ಎಲ್ಲ ಮಸಾಲಾಸ್ ಏನಿದೆಯೋ ಅದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರ್ ಹಾಕಿ ಸಾಕು. ಎಷ್ಟು ವಾಟರಿ ಆಗಿದೆ. It will cook, it will evaporate and then it will become thicker. Okay, so it needs water. ಇದು ಹಂಗೆ it should become thick. Very nice. Okay. Little salt to taste. Right. ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು. Put some oil. ಇವಳು ನೋಡಿ, ಇಲ್ಲೂ ನನ್ನ ಕೈನಲ್ಲಿ ಕೆಲಸ ಮಾಡಿಸ್ತಾವಳೆ. ಸೊ ಇವಾಗ ಏನ್ ಮಾಡ್ತಾ ಇದೀವಿ? ಒಗ್ಗರಣೆ ಹಾಕ್ತಾ ಇದೀವಾ? ಇವಳ ಮನೇಲೂ ಅಷ್ಟೇ. ಅವಳು ಅಡ್ಗೆ ಮಾಡೋದು ಎಲ್ಲ ಕಟ್ ಮಾಡೋದೆಲ್ಲ ನಾನೇ. ಯು ಕಟ್ ಅಂಡ್ ಗಿವ್ ಮಿ ದಿಸ್, ಇದನ್ನ ಕಟ್ ಮಾಡ್ಕೊಡು, ಇದನ್ನ ತೊಳ್ಕೊಡು, ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು. ನಾನು ಯಾವಾಗ ಹೇಳ್ತಾ ಇದ್ದೀನಿ ಅದೆಲ್ಲ ನಾನ್ ಮಾಡಿದ್ರೆ ನೀನೇನ್ ಅಡ್ಗೆ ಮಾಡೋದು? ನೀವು ಮನೇಲಿ
ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕಿ ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಜೀರಿಗೆ ಹಾಕ್ಬೇಕು. ಓಕೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ಬೇಕು. ಏನ್ ಗೊತ್ತಾ, ಆಕ್ಚುಲಿ ನಾನು ಅವಳು ಅಡ್ಗೆ ಮಾಡಿದ್ರೆ ಕಿಚನ್ ಅಲ್ಲಿ ಯಾವಾಗ್ಲೂ ಕಿತ್ತಾಟ, ಇಬ್ರು ಮಾಡ್ತೀವಿ ಒಟ್ಟಿಗೆನೆ ಮಾಡೋದ್ ಮನೇಲಿ. ಬಟ್ ಏನು ಅಂದ್ರೆ ಅವಳು ಏನಾದ್ರು ಹೇಳಿದ್ರೆ ನಾನು ಅರ್ಧ ಮಾಡಲ್ಲ. ಅವಳು ಇದೇನ್ ಬೇಕಾಗಿಲ್ಲ, ವಿ ಕ್ಯಾನ್ ಯೂಸ್ ಪೇಸ್ಟ್ ಅಂದ್ರೆ ನೋ ಫ್ರೆಶ್ ಜಿಂಜರ್ ಹಾಕೋಣ ಅಂತೀನಿ. ಆಮೇಲೆ ಅವಳು ಏನಾದ್ರು ಬೇರೆ ಈ ತರ ತವ ಬೇಡ ಅದ್ರಲ್ಲಿ ಮಾಡು ಅಂದ್ರೆ ಇಲ್ಲ ಅದ್ರಲ್ಲಿ ಮಾಡಕ್ ಆಗಲ್ಲ, ಇದನ್ನಲ್ಲೇ ಮಾಡ್ಬೇಕು ಅಂತೀನಿ. ಅವಳು ಏನ್ ಹೇಳ್ತಾನೋ ಅದಕ್ಕೆ ತದ್ವಿರುದ್ಧವಾಗೇ ಮಾತಾಡ್ತೀನಿ. ಸೊ ಶಿ ಗೆಟ್ಸ್ ವೆರಿ ಇರಿಟೇಟೆಡ್, ರೆಬೆಲಿಯಸ್. ಶಿ ಇಸ್ ಲೈಕ್ ದೆನ್ ಆಮೇಲೆ ಒಂದ್ಸ ಬಂದ್ ಹೇಳಿದ್ಲು, ನೋಡ್ದಷ್ಟು ನೋಡಿದ್ಲು ನನ್ ಜೊತೆ ಅಡ್ಗೆ ಮಾಡಿ. ಆಮೇಲೆ ಒಂದ್ಸ ಬಂದ್ಬಿಟ್ಟು ಹೇಳಿದ್ಲು, I know whatever I say na, you will say right opposite na. That is your thing anlo. But in a way it is good because I let her do it. So I can sit and she can work. ಅಲ್ವಾ? ಶಿವ, ಓಕೆ ಸರಿ, ನಿನ್ ಪ್ರಕಾರನೇ ಮಾಡಮ್ಮ. ಅವಳಾಗೆ ಬೆಳ್ಳುಳ್ಳಿ ತಗೊಂಡ್ ಓಕೆ ಅಂದ್ಬಿಟ್ರೆ ಹೊರಟೋಗ್ಬಿಡ್ತಾಳೆ. ಅದೇ ಓಕೆ, ಬೆಳ್ಳುಳ್ಳಿ ತಗೊಂಬಾ. ಗುಡ್ ಗುಡ್. Green chili the taste. ಸೊ ಇವಾಗ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೇಕು. ಬಟ್ ಘಮ್ ಅಂತ ಇದೆ ಆಲ್ರೆಡಿ. ನಮ್ಮಮ್ಮನೂ ಅವಳು ಬಲು ಫ್ರೆಂಡ್ಸ್. Yeah. ಅವರು ನಮ್ಮ ಅತ್ತಿಗೆ ಕೈನಲ್ಲಿ ಏನು ಮಾಡ್ಸಲ್ಲ. ಒಂದ್ ಪಕ್ಷ ನನ್ ಕೈನಲ್ಲಿ ಏನಾದ್ರು ಕೆಲಸ ಮಾಡಿಸ್ತಾರೆ, ಇವಳ ಕೈನಲ್ಲಿ ಮಾಡಲ್ಲ. ನನ್ ಹುರ್ದೋಗಿರತ್ತೆ, ಮಾಡಿ ಅವಳ ಕೈನಲ್ಲಿ ಮಾಡ್ಸಿ ಅವಳಿಗೂ ಹೇಳ್ಬಿಡಿ. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನನಗೆ ಅವ್ರು ಜಾಸ್ತಿ ಕೆಲಸ ಕೊಟ್ಬಿಟ್ರೆ ನಾನು ಮನೆಯಿಂದ ಆಚೆ ಹೊಟ್ಟೋಗ್ಬಿಡ್ತೀನಿ. ಇವಳು ಹೆಂಗು ಮನೇಲಿ ಇರ್ತಾಳಲ್ಲ, ಇಬ್ರಿಬ್ರು ಮಾಡ್ಕೋತಾರೆ. ಹಲೋ, ಹಾ ಸರ್ ಬರ್ತಾ ಇದೀನಿ ಸರ್. ಸರ್ ಮೀಟಿಂಗ್ ಇದೆಯಮ್ಮ, ಯಾರೋ ಡೈರೆಕ್ಟ್ ನಾವು ಮೀಟ್ ಮಾಡ್ಬೇಕು ಅಂತ ಎಸ್ಕೇಪ್. ಆಲ್ವೇಸ್ ಎಸ್ಕೇಪ್. ಇವಾಗ ಗೊತ್ತಾಯ್ತಾ, ಶುಭಾ ಪುಂಜಾ ಅವರ ಮಮ್ಮಿ ನೆಕ್ಸ್ಟ್ ಟೈಮ್ ಯಾರಾದ್ರೂ ಫೋನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ ಮಗಳನ್ನ ಕ್ಯಾಚ್ ಹಾಕೊಂಡು ಅಡ್ಗೆ ಮನೆ ಕರ್ಕೊಂಡು ಹೋಗಿ. ಇಲ್ಲ ಮಾಡ್ಲಿ, ಸ್ಪೆಷಲ್ ಮಾಡಿದೀನಲ್ಲ ಇವಾಗ. ಪಾಪ ಚಿಕ್ಕವರಿದ್ದಾಗ ನಮ್ ಶುಭ ತುಂಬಾ ಎಂಬ್ಯಾರೆಸ್ ಆಗ್ತಿದ್ರು. ಯಾರಿಂದ? ನಮ್ಮಮ್ಮ. ದೇರ್ ಯು ಗೋ. ಯಾವ ವಿಷಯಕ್ಕೆ? ಎಷ್ಟೊಂದ್ ವಿಷಯ ಅಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಹಾಲು ಕುಡಿತಾ ಇದ್ದೆ. ಐ ಥಿಂಕ್ ದಟ್ ಇಸ್ ವೈ ಐ ಲುಕ್ ಲೈಕ್ ದಿಸ್ ನೌ. ಗುಂಡ್ಗುಂಡಕ್ಕೆ. ಬಟ್ ಅಂದ್ರೆ ದಿನಕ್ಕೆ ಒಂದ್ 6 ಗ್ಲಾಸ 7 ಗ್ಲಾಸ ಕುಡಿತಾ ಇದ್ದೆ ಅಂತ. ಸೊ ಅದಕ್ಕೆ ನಾನು ಸಡನ್ ಆಗಿ ಸ್ಕೂಲಿಗೆ ಹೋಗಕ್ ಶುರು ಮಾಡಿದಾಗ ಶಿ ವಾಸ್ ಸ್ಕೇರ್ಡ್, ಎಲ್ಲಿ ಆ ಒಂದು ಇದು ನಿಲ್ಸ್ಬಿಟ್ರೆ ಅವಳು ಬೇರೆ ಏನೋ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಪದೇ ಪದೇ ಸ್ಕೂಲಿಗೆ ಬಂದ್ಬಿಟ್ಟು ಆ ಹಾಲ್ ಬಾಟಲ್ ತಗೊಂಬರೋ. ನನ್ಗೆ ನಾಚಿಕೆ ಅಂದ್ರೆ ನಾಚಿಕೆ. ಯಾಕಂದ್ರೆ ಅಲ್ಲಿ ಮಕ್ಳೆಲ್ಲ ನನ್ನನ್ನೇ ನೋಡ್ತಾ ಇದ್ರು, ಇವಳಿಗೇನಪ್ಪ ಅವರವರು ಬಂದ್ಬಿಟ್ಟು ಹಾಲ್ ಕೊಡ್ತಾ ಇರ್ತಾರಲ್ವಾ ಅಂತ. ಸೊ ಶೀಸ್ ಎಂಬ್ಯಾರೆಸ್ ಮೀ ಅಲ್ಲ. ಅಯ್ಯೋ, ಸ್ಕೂಲ್ ಬಸ್ ಬರ್ತಿತ್ತಲ್ಲ, ಸ್ಕೂಲ್ ಬಸ್ ಎಲ್ಲ ಹತ್ರ ಬಂದ್ಬಿಟ್ಟು ಹಿಂಗ್ ಕೊಡೋದು ಆ ಒಂದ್ ಬಾಟ್ಲು. ನಾನು ಈ ಅಮ್ಮ ಯಾವಾಗ ಇದನ್ನೆಲ್ಲ ನಿಲ್ಸ್ತಾರೆ ಅನ್ಬಿಟ್ಟು. ನೀನ್ ಹೇಳ್ಬಾರ್ದ ಪಾಪ. ಹೌ ಮೆನಿ ಟೈಮ್. ಬಟ್ ಇಲ್ಲೇನೋ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಹಾ, ಇವಾಗ ಏನ್ ಮಾಡ್ತಾ ಇದೀವಿ? Just put this mixture in the. ಸರಿ, ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನಾವು ಕಡಿಗೆ ರೆಡಿ ಮಾಡ್ಕೊಂಡಿದೀವಲ್ಲ, ಅದನ್ನ ಈ ಒಗ್ಗರಣೆಯಲ್ಲಿ ಹಾಕ್ಬೇಕು. ಸೂಪರ್. ಇದಿವಾಗ ಚೆನ್ನಾಗಿ ಬೇಯಬೇಕು. ಅಂಡ್ ಇಟ್ ಶುಡ್ ಬಿಕಮ್ ಹಾಫ್ ದಿ ಕನ್ಸಿಸ್ಟೆನ್ಸಿ, ಅಂದ್ರೆ ಒಂಥರ ಥಿಕ್ ಆಗ್ಬೇಕು ಅಲ್ವಾ? Yeah. Now let it cook. Let it boil first and then we'll simmer it and let it cook. Then we can make the pakoras. ಓಕೆ, ಸೊ ಇವಾಗ ಪಕೋಡಾಗೂ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ. ಮನೇಲಿ ನೀವು ಮೊದ್ಲು ಮಾಡಿರ್ತೀರಾ ಈರುಳ್ಳಿ ಪಕೋಡ. ಸೊ ಅದೇ ಕಡಲೆ ಹಿಟ್ಟು, ಈರುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತಾ ಇದೀವಿ. ಬಟ್ ದಿಸ್ ಇಸ್ ದ ನಾರ್ತ್ ಇಂಡಿಯನ್ ಸ್ಟೈಲ್. ಗರಂ ಮಸಾಲ, ಅರ್ಶಿನದ ಪುಡಿ, ಆಮೇಲೆ ಅಚ್ಕಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದನ್ನ ನೀನ್ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ, ಹೇಳು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. Oh yeah. ಶ್ರುತಿ, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ನಮ್ಮ ಅಣ್ಣ ಇವಾಗ ಬರ್ತಾ ಹಸಿ ಮೆಣಸಿನ್ಕಾಯಿ. ಓಕೆ, ಫೋನಲ್ಲೇ ಹೇಳ್ಬಿಟ್ಟಿದಾರೆ ಅವಳಿಗೆ, ಕನ್ನಡದಲ್ಲಿ ಮಾತಾಡ್ಬೇಕು ನೀನ್ ಅಷ್ಟೇ. ಆಮೇಲೆ ಅಫ್ಕೋರ್ಸ್ ಕಡಲೆ ಹಿಟ್ಟು, ರುಚಿಗೆ ಉಪ್ಪು. And slowly put little water. ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೋದಲ್ಲ? ಕರೆಕ್ಟ್. ನೋಡ್ಕೊಂಡ್ ಮಾಡಿ ನೀವು. ಈರುಳ್ಳಿ ಎಷ್ಟಿದ್ಯೋ ಅದಕ್ಕೆ ತಕ್ಕಂತೆ ಕಡಲೆ ಹಿಟ್ಟು ಅಂಡ್ ಅದಕ್ಕೆ ತಕ್ಕಂತೆ ಮಸಾಲೆಗಳು. ನೀರ್ ಹಾಕ್ಲಾ? ನೋಡು. My God. ನೀರ್ ಜಾಸ್ತಿ ಆಯಿತು. Shubha. ನೋಡಿ, ಗೊತ್ತಾಗ್ತದೆ ಇವ್ರಿಬ್ರು ಕ್ಯಾಟ್ ಅಂಡ್ ಮೌಸ್ ಹೆಂಗಿದ್ದಾರೆ ಅಂತ. ಇನ್ನು ಮತ್ತೆ ಇಲ್ಲಿ ಕಡಿಮೆ ಅವಳು ಶುಭಾ ಅಂತ ಹೇಳಿದ್ಲು ಅಷ್ಟೇ. ಅಲ್ಲಿ ವಾಟ್ ಇಸ್ ದಿಸ್ ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಯು ಡೋಂಟ್ ನೋ ಹೌ ಟು ಡು. ಬೆಕ್ಕು ಮತ್ತೆ ಇಲಿ ಜೋಡಿ ಇದು. ಸರಿ, ಒಂದ್ ಕೆಲಸ ಮಾಡೋಣ, ಇನ್ನು ಸ್ವಲ್ಪ ಹಾಕ್ಬಿಡಿ, ಎಷ್ಟು ಬೇಕು. ಕ್ವಿಕ್ ಫಿಕ್ಸ್ ಅದಕ್ಕೆ ಇರೋದು. ನೀರ್ ಜಾಸ್ತಿ ಆದ್ರೆ ಜಾಸ್ತಿ ಕಡ್ಲೆ ಹಿಟ್ಟು ಹಾಕೊಳ್ಳಿ, ಸಿಂಪಲ್. ಈಗೀಗಂತೂ ನಮ್ ಶುಭ ಅಡ್ಗೆ ಮಾಡಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಅಡ್ಗೆ ಅಂದಿದ ತಕ್ಷಣ ಮನೆಯಿಂದ ಎಸ್ಕೇಪ್ ಆಗೋಗ್ತಾರೆ. ಬಟ್ ಚಿಕ್ಕ ವಯಸ್ಸಲ್ಲಿ ಮನೆ ಊಟ ತುಂಬಾ ಬೋರ್ ಆದಾಗ, ಲಂಚ್ ಬಾಕ್ಸ್ ಅಲ್ಲಿ ಅಯ್ಯೋ ಇದೇನಾ ಅಂತ ಅನ್ಕೊಂಡಾಗ ಬೇರೆಯವ್ರ ಮನೆ ಪುಳಿಯೋಗ್ರೆ ಎಲ್ಲ ಕಿತ್ಕೊಂಡ್ ತಿಂತಿದ್ರಂತೆ. ಆಕ್ಚುಲಿ ನಮ್ಮ ಮನೇಲಿ ಯಾವಾಗ್ಲೂ ಏನ್ ಹೇಳ್ತಾರೆ, ನಾವು ಬಾಯ್ಲ್ ರೈಸ್
ಮಾಡೋದು, ಕುಚ್ಚಲಕ್ಕಿ ಅಂತಾರಲ್ಲ ಅದಕ್ಕೆ. ಸೊ ಅದನ್ನ ನಾವ್ ಜಾಸ್ತಿ ತಿನ್ನೋದು. ಆಮೇಲೆ ಗಂಜಿ ಮೀನು, ಗಂಜಿ ಚಟ್ನಿ, ಈ ತುಂಬಾ ಟಿಪಿಕಲ್ ಟ್ರೆಡಿಷನಲ್ ಮಂಗಳೂರು ಫುಡ್ ನಮ್ಮ ಮನೆದು. ಓಕೆ. ಈ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ನನಗೆ ಆಕ್ಚುಲಿ ಇಂಟ್ರೊಡಕ್ಷನ್ ಆಗಿದ್ದೆ ಸ್ಕೂಲಲ್ಲಿ. ಈ ಬೇರೆ ಟಿಫಿನ್ ಬಾಕ್ಸ್ ಅಲ್ಲಿ ಈ ಪುಳಿಯೋಗರೆ, ಚಿತ್ರಾನ್ನ, ವಾಂಗಿಬಾತು ಅದು ಇದೆಲ್ಲ ನೋಡ್ತಾ ಇದ್ನಲ್ಲ, ನಾನ್ ಫಸ್ಟ್ ಬಂದ ತಕ್ಷಣ ಯಾರ್ ಟಿಫಿನ್ ಅಲ್ಲಿ ಪುಳಿಯೋಗರೆ ಚಿತ್ರಾನ್ನ ಇದೆಯೋ ಅವ್ರಿಗೆ ನನ್ ಬಾಕ್ಸ್ ಕೊಟ್ಬಿಡೋದು. ಚೆನ್ನಾಗಿದ್ಯೋ ಇಲ್ವೋ ಅದನ್ನ ತಿನ್ಬಿಟ್ಟು ಅದನ್ನ ಹಣೆ ಬರ ಅಂತ. ದಟ್ ಇಸ್ ಮೈ ಲವ್ ಫಾರ್ ಪುಳಿಯೋಗರೆ ಅಂಡ್ ಚಿತ್ರಾನ್ನ. ಸೊ ಎಣ್ಣೆ ಇಡೋಣ. ಸಾಕು 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 ಸಾಕು. ಪರ್ಫೆಕ್ಟ್. ಇಡೀ ಚೈಲ್ಡ್ಹುಡ್ ಅನ್ನ, ಚಿಕ್ಕ ವಯಸ್ಸನ್ನ ಪಿಲ್ಲಾರ್ ಖಾನ ಅಂದ್ರೆ ಒಂದು ಫಾರೆಸ್ಟ್ ರಿಸರ್ವ್ ಅಲ್ಲಿ ಕಳೆದ್ರಂತೆ. ಹೌದು. ಹಂಗಂದ್ರೆ ಎಲ್ಲ ವೈಲ್ಡ್ ಅನಿಮಲ್ಸ್, ಆನೆ, ಹೈ, ಟೈಗರ್ ಅಂತ ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಬಿಲ್ಡ್ ಆಗಿರ್ಬೇಕಲ್ಲ. ಅಂದ್ರೆ ಅಲ್ಲಿ ಹುಲಿ ಇವತ್ತಿಗೂ ಬರುತ್ತೆ ನಮ್ಮ ಮನೆ ಆಚೆ. ಅದ್ ಕಂಪ್ಲೀಟ್ ಕಾಡ್ ಪ್ರದೇಶ, ಏನೂ ಇರ್ಲಿಲ್ಲ ಅವಾಗ. ನಾನ್ ಚಿಕ್ಕವಳ ಇರುವಾಗಂತೂ ನಮ್ಗೆ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ಬಾತ್ರೂಮ್ಸ್ ಇರ್ಲಿಲ್ಲ, ರೋಡ್ ಇರ್ಲಿಲ್ಲ. ನಾವ್ ಮನೆಗ್ ಹೋಗ್ಬೇಕು ಅಂದ್ರೆ ಬಸ್ ಒಂದ್ ಕಡೆ ಇಳ್ಸತ್ತೆ, ಅಲ್ಲಿಂದ ಲಗೇಜ್ ಇಟ್ಕೊಂಡು 1 hour ನಾವ್ ನಡ್ಕೊಂಡ್ ಬರ್ಬೇಕು. ಗದ್ದೆ, ತೋಟ, ಕಾಡನ್ನ ನಾವ್ ದಾಟಿ ಮನೆಗ್ ಬರ್ಬೇಕು. ಸೊ ಆಮೇಲೆ ಬೇರೆ ಏನು ಇಲ್ಲ, ಟಿವಿ ಇಲ್ಲ, ಏನು ಇಲ್ಲ, ನಿಮ್ಗೆ ಫೋನ್ ಇಲ್ಲ, ಏನು ಇಲ್ಲ. ಸೊ ಅಲ್ಲಿ ಕಂಪ್ಲೀಟ್ ಟ್ರೈಬಲ್ ಲೈಫ್. ಆಲ್ಸೋ ಚೈಲ್ಡ್ಹುಡ್ ಅಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಅನ್ನ ಮಾಡ್ಕೊಂಡಿದ್ರಂತೆ. ಯಾರದು? ಸೊ ನಾನು ಇಷ್ಟೇ ಚಿಕ್ಕದಾಗಿದ್ದೆ, ನಾನು ಹಂಗೆ ಅಲ್ಲಿ ಕಾಡಲ್ಲಿ ಮುಂದ್ಗಡೆ ಬಾವಿ ಹತ್ರ ಎಲ್ಲ ಓಡಾಡ್ತಾ ಇದ್ದೆ. ನಮ್ಮ ಅಜ್ಜಿ ಎಷ್ಟೊತ್ತಾದ್ರೂ ನಾನ್ ಬರ್ಲಿಲ್ಲ. ಯಾಕಪ್ಪ ಇವಳು ಬರ್ಲಿಲ್ಲ, ಎಲ್ಲಿದ್ದಾಳೆ ಅಂತ ಬಾವಿ ಹತ್ರ ಬಂದ್ರೆ ಹಿಂಗ್ ಆರಾಮಾಗಿ ಹಿಂಗ್ ಮಲ್ಕೊಂಡ್ ಯಾವ್ದನ್ನ ನೋಡ್ತಾ ಇದೀನಿ ಅಂತ. ನಮ್ಮ ಅಜ್ಜಿ ಏನು ಅಂತ ನೋಡಿದ್ರೆ ಮೇಲ್ಗಡೆ ಹಾವು. ಹಾವು ಇಲ್ಲೇ ಇದೆ, ನಾನೆಲ್ಲ ಆಟ ಆಡ್ಕೊಂಡ್ ನೋಡ್ಕೊಂಡಿದೀನಿ. ಸೊ ಹಂಗಿತ್ತು ಅವಾಗ. ನನಗೆ ಭಯ ಅನ್ನೋದು ಏನೂ ಇರ್ಲಿಲ್ಲ. ದಿ ಹುಡುಗಿ ವರ್ಷನ್ ಆಫ್ ಜಂಗಲ್ ಬುಕ್ಕಿನ ಮೋಗ್ಲಿ ಅಲ್ವಾ? ಐ ಥಿಂಕ್ ಎಣ್ಣೆ ಕಾದಿದೆ, ಪಕೋಡ ಮಾಡೋಣ. ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ. ಕರೆಕ್ಟ್. ಇದನ್ ಕೈ ಅಲ್ಲಾಡ್ಸ್ತಾನೇ ಇರ್ಬೇಕಾ? ಯಾವ್ದನ್ನ? ಇದು ಈ ಕಡಿಗೆ ಆತರ ಏನಿಲ್ಲ, ನನ್ಗೆ ಒಂದು ಅಭ್ಯಾಸ ಏನು ಅಂದ್ರೆ, ನಾನ್ ಏನಾದ್ರು ಅಡ್ಗೆ ಮಾಡಿದ್ರೆ ಅದ್ ಅರ್ಧ ನಾನ್ ಹೊಟ್ಟೆಲೇ ಇರುತ್ತೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ನೀನ್ ಅಡ್ಗೆ ಮಾಡಿದ್ರೆ ಬೇರೆಯವ್ರಿಗೆ ಎಲ್ಲೇ ಇದೆ ಅಂತ. ಯಾಕಂದ್ರೆ ಟೇಸ್ಟ್ ಮಾಡ್ತಾನೆ ಇರೋದು. ನನ್ ಅದೊಂದು ಹುಚ್ಚು. ಅವತ್ ನಾನು ನಮ್ಮ ಅತ್ತೆ ಕೋಕೋನಟ್ ಬರ್ಫಿ ಮಾಡಿದ್ವಿ. ಅವಳು ಆಮೇಲೆ ಹೇಳ್ತಾ ಇದ್ಲು, ಇಲ್ಲಿ ನಮಗ್ ಎಲ್ಲಿದೆ ತಿನ್ನಕ್ಕೆ ಅಂತ. ಯಾಕಂದ್ರೆ ಆ ಕೋಕೋನಟ್ ಬರ್ಫಿ ಮಾಡ್ತಾ ನಾನು ತಿಂತಾ ಫೈನಲಿ ಇಷ್ಟಿರೋದ ಸರ್ವ್ ಮಾಡ್ದಾಗ. ಅದಕ್ಕೆ ಫಸ್ಟ್ ಬ್ಯಾಚ್ ಪಕೋಡಾಸು ನಿನ್ ಹತ್ರನೂ ಕೊಡಲ್ಲ. ಫಸ್ಟ್ ಬ್ಯಾಚ್ ಪಕೋಡ ರೆಡಿ ಇದೆ, ಇಲ್ಲದೆ ಎಲ್ಲ ಶುಭ ಹೊಟ್ಟೆಗೆ ಹೋಗುತ್ತೆ.